ಹಾಯ್ ಗೈಸ್, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನಿವಾಗ ಶನಿವಾರ, ಹಾಗಾಗಿ 2 ಕ್ಲಾಸ್ ಇತ್ತು. 2 ಕ್ಲಾಸ್ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಬಂದೆ. ಇವಾಗ ರೀಚ್ ಆದೆ. ಇವಾಗ ಟೈಮ್ ಇವಾಗ 1 ಗಂಟೆ. ಅಮ್ಮ ಇವಾಗ ಮನೆಯಲ್ಲಿಲ್ಲ, ಯಾಕಂದರೆ ಕೆಲಸದವ್ರ ಜೊತೆ ಹೋಗಿದ್ದಾರೆ ಎಂತ ಸೊಪ್ಪು ಮಾಡಲಿಕ್ಕೆ ಅಂತ. ಯಾಕಂದರೆ ನಾಳೆ ನಮ್ಮಲ್ಲಿ ಹಟ್ಟಿದು ಗೊಬ್ಬರ ತೆಗೆಯೋದು. ಸೊ ಅದಕ್ಕಾಗಿ ಸೊಪ್ಪು ಹಾಕಬೇಕಲ್ಲ, ನಾಳೆ ಹಾಕಲಿಕ್ಕೆ. ಅದಕ್ಕಾಗಿ ಇವಾಗ ಎಷ್ಟು ಜನ ಕೆಲಸದವರು ಇದ್ದಾರೆ ಅಂತ ಗೊತ್ತಿಲ್ಲ. ಹೋಗಿ ಇವಾಗ ನೋಡುವ. ಅಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಆಚೆಗಡೆ ಸೊಪ್ಪು ಮಾಡ್ತಾ ಇದ್ದಾರೆ. ಹೋಗುವ ಗೈಸ್, ಹೋಗಿ ಎಂತ ಮಾಡ್ತಿದ್ದಾರೆ ಅಂತ ನೋಡುವ. ಗೈಸ್, ಇವಾಗ ಒಂದು ಕಾಮಿಡಿ ಸೀನ್ ಮಾಡುವ. ಎಂತಂತ ಹೇಳಿದರೆ, ಊಟಕ್ಕೆ ಬನ್ನಿ, ಅಡುಗೆ ಎಲ್ಲ ಮಾಡಿಟ್ಟಿದ್ದೇನೆ ಅಂತ ಹೇಳುವ. ನೋಡುವ ಹೇಗೆ ರಿಪ್ಲೈ ಬರ್ತದ ಅಂತ. ಏಯ್, ಬರ್ರಿ ಬಲ್ಲಿಯ ಅಂದು ಅಂದು ಅತ್ತು ಮಾರೆ ಇನಿ 2 ಕ್ಲಾಸ್ ಇತ್ತು. 2 ಕ್ಲಾಸ್ ಇತ್ತು. ಅವೇ ಅಂದು ಅಂದಂದು ಅಂದು opposite ವಿಚ್ಚದು ಬಳ್ಳಿ ಇಲ್ಲಿ ಉಂಟು. ಬಳ್ಳಿ ಇಲ್ಲಿ ಉಂಟು. ಒಂದು ಕಟ್ಟೆ ಮಾಡಿ ಹೊತ್ಕೊಂಬರೋ ಕಡ ಅಮ್ಮ ಪಚ್ಚಡಿ ಮಾಡ್ತಾಳ. ಸೆಕೆ ಅಲ್ಲ, ತಂಪಿಗೆ ಸೌತೆ ಗೊಜ್ಜು ಮಾಡುದು. ಮತ್ತೆ ಮೊಸರು ಉಂಟಲ್ಲ, ಅದಕ್ಕೆ ಬೇಕಾಗಿ ಇದನ್ನ ಮಾಡ್ತಾ ಇರುದು. ಕೆಲಸದವರು ಎಷ್ಟು ಇಬ್ಬರಿದ್ದಾರಾ? ಇಬ್ಬರು ಕೆಲಸದವಳು. ತೊಂಡೆಕಾಯಿ ಮತ್ತು ಕಡಲೆ ಸಾಂಬಾರು ಉಂಟು. ಎಕ್ಸ್ಟ್ರಾ ಸ್ವಲ್ಪ ಎಕ್ಸ್ಟ್ರಾ ಒಂದೆಷ್ಟು ಸೈಡಿಗೆ ಬೇಕಲ್ಲ. ಅದು ಲೋಟನೆ ರಗಡಿಯ ಅದು ಜಾಸ್ತಿ ಐತಿಯಾ? ಅದೇ ಸುಮ್ಮನೆ ಅದೇ ಭಯಂಕರ ಫಾಸ್ಟ್ ಆದೆ. ಮಾತ್ರ ಅದು ಮಿಷನ್ ಸರಿ ಇರುವ ತನಕ ಅದು ಮಿಷನ್ ಅಲ್ಲ. ಅದು ನಾನು ಇವಾಗ ಮಲ್ಕೊಂಡಿದ್ದೇನೆ. ಅಮ್ಮ ಕಚ್ಚಂಬರಿ ಅಂತ ಮಾಡ್ತಿದ್ದಾರೆ. ಇವಾಗ ಅಪ್ಪ ಬಂದು ಇವಾಗ ಎಂತ ತಂತಾರೆ? ಈರುಳ್ಳಿ ನಂಗೆ ಎಂತಕ್ಕೆ? ಇವತ್ತಿದು ಹೋಗಿದೆ. ಎಂತ ಚಟ್ನಿಯಾ? ಸಾದಲ್ಲಿ ಚಟ್ನಿ. ನಂಗೆ ತಾದಲ್ಲ ಚಟ್ನಿ. ಓ ಮದ್ರೆಗೆ ಹೋತ್ಲೆ ಅಪ್ಪ ಬಂದರೆ ಪ್ಲೀಸ್. ನಂದು ದಸಿನದೆ. ನಮ್ಮ ಮಧ್ಯಾಹ್ನದ ಊಟಕ್ಕೆ ಅಂತಂತ ಹೇಳಿದರೆ ಇದೆಂತ ಕಚ್ಚಂಬರು, ಮತ್ತೊಂದು ಅನ್ನ, ಮತ್ತೊಂದು ಇದು ಉಪ್ಪಿನಕಾಯಿ, ಇದು ರಸ ಹಾಕ್ಕೊಂಡು ಬಂದಿದ್ದೀನಿ. ನಾನು ಇಷ್ಟು ಊಟ ಮಾಡೋದಿಲ್ಲ, ಅಮ್ಮ ಬಳಸಿದರು. ಬೇಕಾದಷ್ಟು ಊಟ ಮಾಡಿ ಮತ್ತೆ ನಾಯಿಗಳು 2 ಇದ್ದಾವಲ್ಲ, ಅದಕ್ಕೆ ಹಾಕಿದ್ರೆ ಆಯಿತು. ಗೈಸ್, ಊಟ ಮಾಡಿ ಮತ್ತೆ ಸಿಗ್ತೇನೆ. ಆಗ ಅಭಿ ಬಂದ ಮನೆಗೆ.
ಅಭ್ಯಂತಕ್ಕೆ ಬಂದದ್ದು ಕ್ಯಾನ್ ತಗೊಂಡು ಬಂದದ ಮತ್ತೆ ಮಲ್ಗಿ ಆತ ಹಾಂ ಬಂದದೆ ನಾಯಿ ವಾಪಸ್ ಕಟ್ಟಿ ಹಾಕಿತ್ಲೆ ಹಾಗೇಳ ಯಾಕೆ ಬೇಗ ಹೋಗುದು ಅದಕ್ಕೆ ಬೇಗ ಹೋದೀಗ ಅರ್ಕೆ ಹೋಜದ ಹೋದೆ ಈ ಸ್ವಲ್ಪ ಹೊತ್ತು ಇರಿಯಾ ಹೌದಾ ಬಾಯ್ ಸಂಜೆ ಎಂತ ಸ್ಪೆಷಲ್ ಕತ್ತಪ್ಪ ಯಾರು ಇದೆ ಈಶ್ ಇದೇನಿ ಅಪ್ಪ ನಿಮಗೆ ನಾ ಕೊಡ್ತಾನೆ ತಗದಿಯಾ ಅಪ್ಪದಿಟ್ಟಿಗೆ ಯಾಕೆ ನಾಳೆ ಗೊಬ್ಬರ ತೆಗೆದಲ್ಲ ಹಂಗೆ ಕೆಲಸದವ್ರು 4-5 ಜನ ಹಾಂ ಹೌದಾ ಹಂಗೆ ಅಪ್ಪದಿಟ್ಟಿಗೆ ಎಂತಕ್ಕೆ ಕೆಲ್ಸ ಅದಕ್ಕೆ ಇದು ನೆನ್ಸಿಗೆ ಹಾಕುದಾ ಉದ್ದು ಮತ್ತು ದಲ್ಲಿ ಮೇಲೆ ಉದ್ದಕ್ಕೆ ತೆಗೆದುಕೊಂಡು ಎಂತಿಗೆ ಅದು ಈ ಬಾಟ್ಲಿಗೆ ತೋರಿಸಿ ನಿಮಗೆ ಹಾಕೊಂಡೆ ಚಾಲೆಂಜು ತೆಗೀನಿ ನೀವು ಬರ್ಲು ಮತ್ತೆ ನನ್ನೊಟ್ಟಿಗೆ ಎಂತ ಕೇಳ್ದು ನೀವು ಹಾ ನೋಡು ಸುಮ್ಮನೆ ನಾವು ಒಳಗೆ ಹೇಳ್ಕೊಂಡ್ರು ಇದರಿಂದ ಕತ್ತೇನು ನಾನು ಪುತ್ತೂರಿಂದ ಅಂತ ಮಿಲ್ಟ್ರಿ ಕ್ಯಾಂಟೀನ್ ಕಾಯಿ ನಾಳೆಗೆ ಎಲ್ಲ ನಾಳೆಗೆ ಆಗ ನಾಳೆ ಕಾಲು ತುತ್ತ ಮಾಡಿ ಮಾಡ್ಬೋದಾ ಜಾಸ್ತಿ ಕೆಲಸ ಅಲ್ಲ ಹೌದಾ ಗೊಬ್ಬರ ತೆಗೆಯಕ್ಕೆ ಹಾಕೋಣ ದನನ ಸ್ನಾನ ಮಾಡಿಸ್ಬೇಕು ಮತ್ತೆ ಹುಲ್ಲು ಹಾಕ್ಬಿಟ್ಟು ನಾಳೆನಾ ಮತ್ತೆ ನಾಡ್ದೆಲ್ಲ ಫಂಕ್ಷನ್ ಅದ ಎಷ್ಟು ದಿನ ಫಂಕ್ಷನ್ 27 ತಾರೀಕು ತನಕ ಫಂಕ್ಷನ್ ಎಷ್ಟು 22 ಮನೇಲಿ ಅಡಿಗೆ ಮಾಡೋ ಕೆಲಸ ಇಲ್ಲ ಅಂತ ಅಣ್ಣ ನಾ ಇಲ್ಲಿಗೆ ಬಾರ್ಲೆ ನಂಗೆ ಮಾಡಿಕೊಡಿ ಮಾರೇನೆ ಸಿಂಬಾನು ಬೆಲ್ಲನು ಮಲ್ಗಿಯಾರೆ ಬೆಲ್ಲನಿಗೆ ಹುಷಾರಿಲ್ಲ ಗೈಸ್ ನೀವು ಕರ್ಕೊಂಡು ಹೋಗಿದ್ದಾರೆ ನೀವು ಇಂಜೆಕ್ಷನ್ಗೆ ಹೌದಾ ಆದ್ರೆ ಗುಂಡಿಗೆ ಮತ್ತೆಂತ ವಾಪಸ್ ಎಂತ ಕಚ್ಚಿದ್ದು ಫಸ್ಟ್ ರೊಟ್ಟಿ ಇಷ್ಟ ಅಲ್ಲ ನೀವು ಹೇಳ್ತಿದ್ದೀರಿ ಹೌದು ಆದ್ರೆ ಎಂತ ಜೀರ್ಣ ಅಲ್ಲೇ ಇರೋದು ಶಕ್ ಎಂತ ಮಾಡುತ್ತೇವೆ ಹಾಲು ತಗೊಂಡು ನಂಗೆ ದೋಸೆ ಅಂದಲ್ಲ ಗೈಸ್ ನಾನು ಇವಾಗ ಪಕ್ಕದ ಮನೆಗೆ ಹಾಲು ತಗೊಂಡು ಬಂದೆ ಹಾಲು ಕೊಟ್ಟು ನೆಕ್ಸ್ಟ್ ಮನೆಗೆ ಹೋಗ್ಬೇಕು ಗೈಸ್ ನೀವು ನಾಯಿ ಬಂತು ಗೈಸ್ ಹೆದರಿಕಾಯ್ತು ಅಮ್ಮನವರು ಇವಾಗ ಇದು ವಾಪಸ್ಸು ಹುಲ್ಲು ಮಾಡಲಿಕ್ಕೆ ಅಂತೇಳಿ ಇವಾಗ ಸಂಜೆ ಒಂದು ಕಾಫಿ ಕುಡಿದು ಬಂದಿದ್ದಾರೆ ಈಚೆ ಇವಾಗ ಅವರನ್ನು ಹುಡ್ಕೊಂಡು ಹೋಗಬೇಕು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಇವಾಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವಾಗ ನಾನು ಅವರು ಅಲ್ಲಿ ಆ ಪಕ್ಕದ ಮನೆಗೆ ಹೋಗಿ ಹಾಲು ಕೊಟ್ಟು ಬರುವಾಗ ಇಲ್ಲಿ ಹೋಗ್ತಾಯಿದ್ರು ಇವಾಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಇವಾಗ ಹುಡುಕ್ಬೇಕಷ್ಟೇ ಎಲ್ಲಿ ಹುಲ್ಲು ಸಂತೆ ಇರ್ತದೆ ಅಲ್ಲಿ ಇರ್ತಾರೆ ಅಲ್ಲಿ ನೋಡಿ ಗೈಸ್ ನಾ ಹೆಂಗೆ ಬಂದದ್ದು ನೋಡಿ ಸೇಮ್ ಹುಡ್ಕೊಂಡು ಬಂದದೆ ಬಾಕಿ ಬತ್ತಾ ನಂಗೆ ಗೊತ್ತಾಯ್ತು ಹುಲ್ಲೆಲ್ಲಿ ಹುಟ್ಟು ಅಲ್ಲಿ ಬಂದದೆ ಎಂತ ಅಂತ ಇಲ್ಲಿ ಹುಲ್ಲು ಹುಟ್ಟು ಅಂತ ಆತ ಇನ್ನಿವೆಲ್ಲ ಬಂದು ತಿಂಬೋದೊಂದೇ ಮಾಯಿನಣ್ಣಿ ತಿಂಬೋದೊಂದೇ ಅಂತ ಹೌದಾ ಅಮ್ಮ ನೀವಿಗೆ ಸಹ ತಿನ್ನಕ್ಯಾ ನೀವಿಗೆ ಸಹ ತಿನ್ನಕುತ್ತಾ ಕಾಯಿ ಅಲ್ಲ ಈಗ ಬಾಯ್ ಅವರು ಕೆಲಸ ಬಿಟ್ಟು ಹೋದ್ರು ಗೈಸ್ ಇನ್ನು ನಾವು ಮನೆಗೆ ಹೋಗಿ ಕಾಫಿ ಕುಡಿಯೋದು
ಓಕೆ ನೋಡಿ. ನಾ ಹೊರಕ ಪ್ಲೀಸ್. ನಿಮಗೆ ನಡ್ಕೊಂಡೋಕೆ ಗೊತ್ತು, ಹ್ಞೂ ಮತ್ತೆ ನೀವು ಹುಲ್ಲು ಕಟ್ಟೋ ಹೊತ್ತು ಎಂತ ಕತೆ. ಸತ್ಯ ಏನೋ ಗಾಳಿ ಬರ್ತುಂಟು. ಸೀನರಿ ಅಲ್ಲ ಸೀನ್. ಎಂತಕ್ಕೆ ಗಾಳಿ ಬಂದದ್ದೇ? ಮಳೆ ಹೋಯ್ತು. ಗುಡುಗಿದಲ್ಲ, ಗುಡುಕ್ತಾ ಉಂಟು. ಗುಡುಕ್ತಾ ಉಂಟಿಲ್ಲ, ಒಂದೇ ಸಲ ಗುಡುಗಿದು. ಆವಾಗದಿಂದ ಗುಡುಕ್ತಾ ಉಂಟಲ್ಲ. ಇಲ್ಲ ಅಲ್ಲ, ಹೇಳಿದ್ದು ಇವಾಗ ಇವಾಗ ಸಹ ಗುಡುಕ್ತಾ ಉಂಟ. ಹಾಂ ಇವಾಗ ಗುಡುಗುದು ಹೌದು. ಆವಾಗದಿಂದ ಗುಡುಕ್ತಾ ಉಂಟು. ನಿಮಗೆ ಕೇಳಲಿಲ್ಲ. ಎಂತ ಇದು ಹುಲ್ಲು ಮಾಡುವ ಫೋರ್ಸಲ್ಲಿ ನಿಮಗೆ ಕೇಳಲಿಲ್ಲ. ಒಂದೇ ಸಲ ಇವತ್ತಿನ ಡೇ ಕಂಪ್ಲೀಟ್ ಆಗಿ ಚಾ ಕುಡಿತಿದ್ದೇವೆ ಅಲ್ಲ. ಎಲ್ಲ ವರ್ಕ್ ಕಂಪ್ಲೀಟ್ ಆಯ್ತಾ? ಎಲ್ಲ ಆಯ್ತು. ಇವತ್ತಿದು ಇನ್ನು ನಾಳೆ ಚಾಕೆಂತ ಎಂತೆಲ್ಲ ಮತ್ತೆ ಬ್ರೆಡ್ ಆಯಿತು, ಬ್ರೆಡ್ ಮತ್ತೆ ಕಾಫಿ ಅಲ್ಲ ಅಷ್ಟೇ. ಗೈಸ್ ಇಲ್ಲಿ ಫುಲ್ ಮಳೆ ಬರ್ತಾ ಉಂಟು. ಸಂಜೆ ಕಾಫಿ ಕುಡ್ದಾದಾಗೇನೆ ಮಳೆ ಸ್ಟಾರ್ಟ್ ಆಗಿದೆ ಅಲ್ಲಮ್ಮ. ಫುಲ್ ಮಳೆ. ನಾಳೆ ಗೊಬ್ಬರ ಹೊರೆಯೋದು ಎಂತ ಆಗ್ತದೆ? ನಾನು ಹೊರದಿದ್ದಲ್ಲ. ಅಲ್ಲ ನೀವಲ್ಲ, ಮಳೆ ಬಂದು ಇವಾಗ ಎಂತ ಪ್ರಾಬ್ಲಮ್ ಆಗ್ಬೋದಾ? ಎಂತ ಈಗ ಮಳೆ ಪ್ರಾಬ್ಲಮ್. ಎಂತ ಆಗ್ಬೋದಾ? ಅದು ಈ ಬಿಸಿಲಿಗೆ ಅದು ಈ ಮಳೆ ಎಲ್ಲ ಮುಟ್ಲಿಕ್ಕಿಲ್ಲ ಅಂತಲ್ಲ. ಸ್ವಲ್ಪ ಹರಿದೋಗಿದೆ ಅಷ್ಟೆಲ್ಲ. ಸ್ವಲ್ಪ ಹರಿದೋಗಿದೆ ಆದ್ರೂ ಸಾಕು, ಅದಕ್ಕೆ ಸಾಕಲ್ಲ. ಹುಲ್ಲೆಲ್ಲ ಸಿಗ್ಲಿಕ್ಕೆ ಒಳ್ಳೇದು, ನಿಮಗೆ ಖುಷಿ ಅಲ್ಲ ಹುಲ್ಲು ಸಿಗಿರ್ತದೆ ಅಂತ. ಹುಲ್ಲೇ ಇಲ್ಲಲ್ಲ ಅದಕ್ಕೆ. ಹಾಂ ಹಾಗೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಗೈಸ್. ಎಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಂ ಸರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಗೈಸ್, ಬಾಯ್. ಅತಿ ಮಧುರ ಈ ನಮ್ಮ ಅನುರಾಗ ಇದಕ್ಕೆಂದು ಬರದಿರಲಿ.